ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋಕೆ ಕೊಟ್ಟಿದ್ದೀವಿ ಅಂದ್ರೆ ಫ್ರೆಂಡ್ಸ್, ಈ ಒಂದು ಸ್ಪಾರ್ಕ್ ಪ್ಲಗ್ ನ ಯಾವ ರೀತಿ ಚೆಕ್ ಮಾಡೋದು, ಮಲ್ಟಿಮೀಟರ್ ನಾವು ಯೂಸ್ ಮಾಡಿಕೊಂಡು ಮತ್ತೆ ಫಿಲ್ಲರ್ ಗೇಜ್ ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಚೆಕ್ ಮಾಡೋದು, ಹೋಗಿದ್ಯಾ ಚೆನ್ನಾಗಿದೆ ಚೆಕ್ ಮಾಡೋದು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ನೀವು ನಮ್ಮ ಚಾನಲ್ ಮೊದಲನೇ ಸತಿ ಭೇಟಿ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಬೆಂಬಲಿಸಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಸ್ಪಾರ್ಕ್ ಪ್ಲಗ್ ಹೆಸರುಗಳನ್ನ ತಿಳ್ಕೊಳ್ಳಿ ಫ್ರೆಂಡ್ಸ್, ಏನೇನು ಕಾಂಪೋನೆಂಟ್ಸ್ ಇರುತ್ತೆ ನೋಡಿ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಮೊದಲನೇದಾಗಿ ಇದನ್ನ ಟರ್ಮಿನಲ್ ಅಂತ ಕರೀತಾರೆ, ಇದನ್ನ ಇನ್ಸುಲೇಟರ್ ಅಂತ ಕರೀತಾರೆ, ಇದನ್ನ ಹೆಕ್ಸಾಗೋನಲ್ ನೆಟ್ ಅಂತ ಕರೀತಾರೆ ಫ್ರೆಂಡ್ಸ್, ಇದನ್ನ ಥ್ರೆಡ್ ಅಂತ ಕರೀತಾರೆ, ಮತ್ತೆ ಇದನ್ನ ಸೈಡ್ ಎಲೆಕ್ಟ್ರೋಡ್ ಅಂತ ಕರೀತಾರೆ, ಇದನ್ನ ಸೆಂಟರ್ ಎಲೆಕ್ಟ್ರೋಡ್ ಅಂತ ಕರೀತಾರೆ ಫ್ರೆಂಡ್ಸ್. ಓಕೆನಾ? ಈ ಟರ್ಮಿನಲ್ಗೂ ಸೆಂಟರ್ ಎಲೆಕ್ಟ್ರೋಡ್ ಸೆಂಟ್ರಲ್ಲಿ ಲಿಂಕ್ ಇರುತ್ತೆ ಫ್ರೆಂಡ್ಸ್, ಒಂದಕ್ಕೊಂದು ಲಿಂಕ್ ಇರುತ್ತೆ. ಇದು ಪಾಸಿಟಿವ್ ಫ್ರೆಂಡ್ಸ್. ಇದೇನಾಗಿದೆ ನೆಗೆಟಿವ್, ಇದು ಗ್ರೌಂಡ್ ಕರೆಂಟ್ ಆಗಿರುತ್ತೆ, ಬಾಡಿ ಕರೆಂಟ್ ಆಗಿರುತ್ತೆ, ಇದು ಇಂಜಿನ್ ಕರೆಂಟ್ ಆಗಿರುತ್ತೆ. ಹಂಗಾಗಿ ಇದು ಗ್ರೌಂಡಿಂಗ್ ಅಂದ್ರೆ ಇದು ನೆಗೆಟಿವ್, ಇದು ಪಾಸಿಟಿವ್. ಸೈಡ್ ಎಲೆಕ್ಟ್ರೋಡ್ ಬಂದು ನೆಗೆಟಿವ್, ಸೆಂಟರ್ ಎಲೆಕ್ಟ್ರೋಡ್ ಬಂದು ಪಾಸಿಟಿವ್ ಫ್ರೆಂಡ್ಸ್. ಇಷ್ಟು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಇದನ್ನ ಯಾವ ತರ ಚೆಕ್ ಮಾಡೋದು, ಮಲ್ಟಿಮೀಟರ್ ಯೂಸ್ ಮಾಡ್ಕೊಂಡು ಯಾವ ತರ ಚೆಕ್ ಮಾಡೋದು ತಿಳ್ಕೊಳ್ಳೋಣ ಫ್ರೆಂಡ್ಸ್. 3 ಸ್ಟೆಪ್ ಇದೆ ಫ್ರೆಂಡ್ಸ್ ಇದ್ರಲ್ಲಿ ತಿಳ್ಕೊಳ್ಳಕ್. ನಾವು 3 ಸ್ಟೆಪ್ ಇದೆ ಚೆಕ್ ಮಾಡಕ್ಕೆ. ಯಾವ್ಯಾವುದು ಅಂತಂದ್ರೆ, ಮೊದಲನೇ ಸ್ಟೆಪ್ ಅಲ್ಲಿ ನಾವು ಕಂಟಿನ್ಯೂಟಿನ ಚೆಕ್ ಮಾಡೋಣ ಫ್ರೆಂಡ್ಸ್. ಓಕೆನಾ? ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನ ಮಲ್ಟಿಮೀಟರ್ ಕಂಟಿನ್ಯೂಟಿ ಸೆಟ್ ಮಾಡ್ತೀನಿ. ನಾನೀಗ ಇದು ಕಂಟಿನ್ಯೂಟಿಗೆ ಇಟ್ಟಿದ್ದೀನಿ. ನೋಡಿ ಸೌಂಡ್ ಬರ್ತಾ ಇದೆ ನೋಡಿ. ಓಕೆನಾ? ಇವಾಗ ನಾನು ಚೆಕ್ ಮಾಡ್ತೀನಿ. ನಾನು ಇವಾಗ ಇದು ಥ್ರೆಡ್ ಫ್ರೆಂಡ್ಸ್, ಇದು ಹೀಗೆ ಫಿಟ್ ಆಗುತ್ತೆ, ಇದು ಇಂಜಿನ್ಗೆ ಫಿಟ್ ಆಗುತ್ತೆ ಫ್ರೆಂಡ್ಸ್. ಹಿಂಗೆ ಇವಾಗ ಈ ಥ್ರೆಡ್ಗೂ ನಾವು ಸೈಡ್ ಎಲ್ಲ ಇಟ್ಕೊಂಡು ನಾನು ಚೆಕ್ ಮಾಡಿದಾಗ ನನಗೆ ಏನಾಗಬೇಕು, ಕಂಟಿನ್ಯೂಟಿ ಬರಬೇಕು ನನಗೆ. ನೋಡಿ ಫ್ರೆಂಡ್ಸ್, ಈಗ ನಂಗೆ ಬಟ್ನಿ ಬರ್ತಾ ಇದೆ, ನಂಗೆ ಬರ್ತಾ ಇಲ್ಲ ಕಂಟಿನ್ಯೂಟಿ. ನೋಡಿ, ಒನ್ ಟೈಮ್ ಬರುತ್ತೆ, ಒನ್ ಟೈಮ್ ಬರ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಬರ್ತಾ ಇಲ್ಲ ಕಂಟಿನ್ಯೂಟಿ. ಒಂದ್ ಕಡೆ ಬರುತ್ತೆ, ಒಂದ್ ಕಡೆ ಬರ್ತಾ ಇಲ್ಲ. ಅರ್ಥ ಏನಂಗಂದ್ರೆ, ಈ ಒಂದು ಸ್ಪಾರ್ಕ್ ಪ್ಲಗ್ ಅಲ್ಲಿ ಏನಾಗಿದೆ, ಕಾರ್ಬನ್ ಡೆಪಾಸಿಟ್ ಜಾಸ್ತಿ ಆಗಿದೆ. ಈ ಒಂದು ಕಾರ್ಬನ್ ಡೆಪಾಸಿಟ್ ಜಾಸ್ತಿ ಆಗಿರೋದಕ್ಕೆ ನಮ್ಗೆ ಏನಾಗ್ತಿದೆ, ಇಲ್ಲಿ ಕಂಟಿನ್ಯೂಟಿ ಬರ್ತಾ ಇಲ್ಲ. ಅಂದ್ರೆ ನಮ್ಗೆ ಕರೆಂಟ್ ಸಪ್ಲೈ ಇಂಜಿನ್ ಒಳಗೆ ಬಂದಾಗ ಗ್ರೌಂಡಿಂಗ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ, ಸ್ಪಾರ್ಕ್ ಆಗೋದಿಲ್ಲ ಫ್ರೆಂಡ್ಸ್. ಆಗುತ್ತೆ, ಸ್ವಲ್ಪ ಕಮ್ಮಿ ಸ್ಪಾರ್ಕ್ ಆಗುತ್ತೆ, ಒಟ್ಟು ಒನ್ ಟೈಮ್ ಆಗುತ್ತೆ, ಒನ್ ಟೈಮ್ ಆಗೋದಿಲ್ಲ. ಈ ತರ ಪ್ರಾಬ್ಲಮ್ಸ್ ಗಳೆಲ್ಲ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವೇನ್ ಮಾಡ್ಬೇಕು, ನಾನು ಕ್ಲೀನ್ ಮಾಡಿದೀನಿ ನೋಡಿ, ಇದನ್ನ ಕ್ಲೀನ್ ಮಾಡಿದೀನಿ ನೋಡಿ. ಈ ತರ ಕಾರ್ಬನ್ ಡೆಪಾಸಿಟ್ ಆಗ್ಬಿಟ್ಟಿರುತ್ತೆ ಫುಲ್. ಈ ತರ ನಿಮ್ಗೆ ಏನಾಗುತ್ತೆ, ಸ್ಪಾರ್ಕ್ ಬರೋದಿಲ್ಲ, ಕ್ಲೀನ್ ಆಗಿ ಬರಲ್ಲ. ನಾವು ನೋಡಿ ಕ್ಲೀನ್ ಮಾಡಿದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್. ಇದು ಚೆಕ್ ಮಾಡ್ತೀನಿ ನೋಡಿ, ಬರ್ತಾ ಇದೆ ನೋಡಿ, ನೆಗೆಟಿವ್ ಬರ್ತಾ ಇದೆ ನನಗೆ. ನೋಡಿ ಬರುತ್ತೆ, ಈ ತರ ಬರಬೇಕು ಫ್ರೆಂಡ್ಸ್. ಕಂಟಿನ್ಯೂಟಿ ನಮಗೆ ಫಸ್ಟ್ ಸ್ಟೆಪ್ ಅಲ್ಲಿ ಬರಬೇಕು. ನನಗೆ ಎಲ್ಲೇ ಚೆಕ್ ಮಾಡಿದೀನಿ, ನಾನು ಈ ಥ್ರೆಡ್ ಇಟ್ಟಿದ್ದೀನಿ ಮತ್ತೆ ಸೈಡ್ ಎಲೆಕ್ಟ್ರೋಡ್ ಇಟ್ಟಿದ್ದೀನಿ. ಥ್ರೆಡ್ಗೆ ಸೈಡ್ ಎಲೆಕ್ಟ್ರೋಡ್ ನಾನು ಕಂಟಿನ್ಯೂಟಿ ಚೆಕ್ ಮಾಡಿದಾಗ ನನಗೆ ಕಂಟಿನ್ಯೂಟಿ ಬರಬೇಕು. ಕಂಟಿನ್ಯೂಟಿ ಬಂದಿದ್ರೆ ನೀವ್ ಏನ್ ಮಾಡ್ಬೇಕು, ಇಲ್ಲಿ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್. ಇಲ್ಲಿ ಕಾರ್ಬನ್ ಡೆಪಾಸಿಟ್ ಆಗಿರುತ್ತೆ, ಇದನ್ನೆಲ್ಲ ನಾವು ಕ್ಲೀನ್ ಮಾಡಿದ್ರೆ ಏನಾಗುತ್ತೆ, ಕಂಟಿನ್ಯೂಟಿ ಬರುತ್ತೆ ಫ್ರೆಂಡ್ಸ್. ಇದು ಮೊದಲನೇ ಸ್ಟೆಪ್ ಆಯ್ತು. ಎರಡನೇ ಸ್ಟೆಪ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಟರ್ಮಿನಲ್ಗೂ ಮತ್ತೆ ಸೆಂಟರ್ ಎಲೆಕ್ಟ್ರೋಡ್ಗೂ ನಾವು ರೆಸಿಸ್ಟೆನ್ಸ್ ನ ಚೆಕ್ ಮಾಡ್ಬೇಕು ಫ್ರೆಂಡ್ಸ್. ಓಕೆನಾ? ಕಿಲೋ ಓಮ್ಸ್ ಗೆ ಸೆಟ್ ಮಾಡ್ಕೊಳ್ಳಿ, ರೆಸಿಸ್ಟೆನ್ಸ್ ಎಲ್ಲ ಕಿಲೋ ಓಮ್ಸ್ ಸೆಟ್ ಮಾಡ್ಕೊಳ್ಳಿ. ಕಿಲೋ ಓಮ್ಸ್ ಸೆಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನಾನು ಕಿಲೋ ಓಮ್ಸ್ ಸೆಟ್ ಮಾಡಿದ್ದೀನಿ. ನಾನು ನೀವೇನ್ ಮಾಡ್ಬೇಕು, ಟರ್ಮಿನಲ್ಗೂ ಮತ್ತೆ ಸೆಂಟರ್ ಎಲೆಕ್ಟ್ರೋಡ್ಗೂ ಟಚ್ ಮಾಡ್ಬೇಕು ಫ್ರೆಂಡ್ಸ್. ನೋಡಿ ಅಲ್ಲಿ ಬರ್ತಾ ಇದೆ ರೆಸಿಸ್ಟೆನ್ಸ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ನಂಗೆ ಎಷ್ಟು ಬರ್ತಾ ಇದೆ ರೆಸಿಸ್ಟೆನ್ಸ್, ನನಗೆ ಎಷ್ಟು ಬಂತು, 10.01 ಕಿಲೋ ಓಮ್ಸ್ ಬಂದಿದೆ ಫ್ರೆಂಡ್ಸ್. ನನಗೆ 10.01 ಕಿಲೋ ಓಮ್ಸ್ ಬರ್ತಾ ಇದೆ ಫ್ರೆಂಡ್ಸ್. ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ ಫ್ರೆಂಡ್ಸ್. ನಿಮಗೆ ಒಂದು ರೆಸಿಸ್ಟೆನ್ಸ್ ಬರಬೇಕು, ನಿಮಗೆ ಕಿಲೋ ಓಮ್ಸ್ ಅಲ್ಲಿ ತೋರಿಸಬೇಕು. ಕಿಲೋ ಓಮ್ಸ್ ಅಲ್ಲಿ ನಿಮ್ಗೆ ತೋರಿಸಿಲ್ಲ ಅಂತಂದ್ರೆ ಈ ಒಂದು ಸ್ಪಾರ್ಕ್ ಪ್ಲಗ್ ಹೋಗಿದೆ ಅಂತ ಅರ್ಥ ಫ್ರೆಂಡ್ಸ್. ಓಕೆನಾ? ಯಾಕೆ ಅಂತಂದ್ರೆ, ಈ ಒಂದು ಟರ್ಮಿನಲ್ಗೂ ಮತ್ತೆ ಸೆಂಟರ್ ಎಲೆಕ್ಟ್ರೋಡ್ ಸೆಂಟ್ರಲ್ಲಿ ಒಂದು ಲಿಂಕ್ ಇದೆ ಫ್ರೆಂಡ್ಸ್. ಲಿಂಕ್ ಕನೆಕ್ಟ್ ಆಗಿರುತ್ತೆ, ಒಂದಕ್ಕೊಂದು ಲಿಂಕ್ ಇದೆ. ಈ ಲಿಂಕ್ ಸೆಂಟ್ರಲ್ ಕಟ್ ಆಗಿದ್ರೆ ಏನಾಗುತ್ತೆ, ನಮ್ಗೆ ಇಲ್ಲಿ ರೆಸಿಸ್ಟೆನ್ಸ್ ಬರೋದಿಲ್ಲ. ನಮ್ಗೆ ರೆಸಿಸ್ಟೆನ್ಸ್ ಬರಲೇಬೇಕು ಫ್ರೆಂಡ್ಸ್. ಓಕೆನಾ? ಇದು ಎರಡನೇ ಸ್ಟೆಪ್ ಆಯ್ತು. ಇದು ಬಂದಿಲ್ಲ ಅಂದ್ರೆ ನೀವು ರಿಪ್ಲೇಸ್ ಮಾಡ್ಬೇಕು ಫ್ರೆಂಡ್ಸ್. ಇದು ಮತ್ತೆ ಇದರಲ್ಲಿ ನಾವು ಕಂಟಿನ್ಯೂಟಿ ಚೆಕ್ ಮಾಡಕ್ ಆಗಲ್ಲ. ನಾವು ನೋಡಿ ಕಂಟಿನ್ಯೂಟಿ ಚೆಕ್ ಮಾಡಿ ಬರಲ್ಲ ಕಂಟಿನ್ಯೂಟಿ. ನಾವು ರೆಸಿಸ್ಟೆನ್ಸ್ ಚೆಕ್ ಮಾಡ್ಬೇಕು ಫ್ರೆಂಡ್ಸ್. ಎಷ್ಟು ಸೆಟ್ ಮಾಡ್ಕೋಬೇಕು ರೆಸಿಸ್ಟೆನ್ಸ್, ನಾವು ಕಿಲೋ ಓಮ್ಸ್ ಸೆಟ್ ಮಾಡ್ಕೋಬೇಕು. ಕಿಲೋ ಓಮ್ಸ್ ಸೆಟ್ ಮಾಡ್ಕೊಂಡು ನನಗೆ ಎಷ್ಟು ಬರಬೇಕು, ಅಪ್ರಾಕ್ಸಿಮೇಟ್ ನನಗೆ 5 ಇಂದ 12 ಒಳಗಡೆ ಬಂದ್ರೆ ಪರವಾಗಿಲ್ಲ ಫ್ರೆಂಡ್ಸ್, ಏನ್ ತೊಂದರೆ ಇಲ್ಲ, ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಂದ್ರೆ 5 ಕಿಲೋ ಓಮ್ಸ್ ಇಂದ 10 ಕಿಲೋ ಓಮ್ಸ್ 12 ಕಿಲೋ ಓಮ್ಸ್ ಎಲ್ಲ ಬಂದ್ರೆ ಚೆನ್ನಾಗಿದೆ ಅಂತ ಅರ್ಥ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ಮೂರನೇ ಸ್ಟೆಪ್ ನಾವೇನ್ ಮಾಡ್ಬೇಕು, ಫೀಲರ್ ಗೇಜ್ ನ ತಗೋಬೇಕು ಫ್ರೆಂಡ್ಸ್. ಫೀಲರ್ ಗೇಜ್ ನ ತಗೊಂಡು ಈ ಏರ್ ಗ್ಯಾಪ್ ನ ಚೆಕ್ ಮಾಡಬೇಕು. ಈ ಸ್ಪಾರ್ಕ್ ಪ್ಲಗ್ ಅಲ್ಲಿ ಸೆಂಟರ್ ಎಲೆಕ್ಟ್ರೋಡ್ ಸೈಡ್ ಎಲೆಕ್ಟ್ರೋಡ್ ಇದೆಯಲ್ಲ, ಈ ಸೆಂಟ್ರಲ್ ಏರ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್. ಆ ಏರ್ ಗ್ಯಾಪ್ ನ ನಾವು ಚೆಕ್ ಮಾಡಬೇಕು. ನೋಡಿ ಇದು ಎಷ್ಟಿದೆ ಏರ್ ಗ್ಯಾಪ್ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್. ಏರ್ ಗ್ಯಾಪ್ ಇದು ಕರೆಕ್ಟ್ ಆಗಿ ತೋರಿಸಿ ಎಷ್ಟಿದೆ ಇದರಲ್ಲಿ ಏರ್ ಗ್ಯಾಪ್ ಅಂದ್ರೆ 0.81 mm ಇದೆ ಫ್ರೆಂಡ್ಸ್. 0.81 mm ನಾನು ತಗೊಂಡಿದ್ದೀನಿ. ಇದು ಕರೆಕ್ಟ್ ಆಗಿ ಇದಕ್ಕೆ ಫಿಕ್ಸ್ ಆಗ್ತಾ ಇದೆ. ಅರ್ಥ ಏನು ಫ್ರೆಂಡ್ಸ್, ಇದು ಪ್ರಾಬ್ಲಮ್ ಇದೆ. ಎಷ್ಟಿರಬೇಕು ಗ್ಯಾಪ್, ಸ್ಟ್ಯಾಂಡರ್ಡ್ ಗ್ಯಾಪ್ ಎಷ್ಟಿರ್ಬೇಕಂದ್ರೆ 0.95 ಇಂದ 1.05 mm ವರೆಗೂ ಇರಬೇಕು ಫ್ರೆಂಡ್ಸ್. ಅದಕ್ಕಿಂತ ಕಮ್ಮಿ ಇರೋ ತೊಂದರೆ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಇರೋ ತೊಂದರೆ ಆಗುತ್ತೆ ಫ್ರೆಂಡ್ಸ್. ಅದನ್ನ ಮೇಂಟೈನ್ ಮಾಡಬೇಕು. ಇದರಲ್ಲಿ ಎಷ್ಟಿದೆ, ನನಗೆ 0.81 mm ಇದೆ. ಅದ್ರ ಅರ್ಥ ಏನು, ಈ ಪ್ಲಗ್ ಅಲ್ಲಿ ಗ್ಯಾಪ್ ಕಮ್ಮಿ ಇದೆ. ಕಮ್ಮಿ ಏನಾಗುತ್ತೆ, ನಮಗೆ ಕಮ್ಮಿ ಸ್ಪಾರ್ಕ್ ಆಗುತ್ತೆ, ವೀಕ್ ಸ್ಪಾರ್ಕ್ ಆಗುತ್ತೆ. ನಮ್ಗದು ಕರೆಕ್ಟ್ ಆಗಿರ್ಬೇಕು ಫ್ರೆಂಡ್ಸ್. ಕರೆಕ್ಟ್ ಸ್ಪಾರ್ಕ್ ಆಗಬೇಕು, ಗ್ಯಾಪ್ ಕರೆಕ್ಟ್ ಆಗಿರ್ಬೇಕು. ನಾನೇನ್ ಮಾಡ್ತೀನಿ, ಈಗ
0. ಎಷ್ಟಿರ್ಬೇಕಂದ್ರೆ 0.9 ಇಂದ 1.05 mm ಇರಬೇಕು. ನಾನು ಎಷ್ಟು ಇಡ್ತೀನಿ 1 mm ಇಡ್ತೀನಿ ಫ್ರೆಂಡ್ಸ್. ನಾನು ಸೆಂಟ್ರಲ್ ನಾನು ಇಡ್ತೀನಿ ನೋಡಿ. ನಾನು 1 mm ಇಡ್ತೀನಿ ನಾನೀಗ ನೋಡಿ. ಸ್ವಲ್ಪ ಗ್ಯಾಪ್ ಕಮ್ಮಿ, ನಾನು ಸ್ವಲ್ಪ ಹೈಟ್ ಮಾಡ್ಕೋತೀನಿ ನಾನು. ನಿಮ್ಗೇನಿಲ್ಲ ಸ್ವಲ್ಪ ಕಮ್ಮಿ ತಾನೇ ಮಾಡಿ, ಬೇರೆ ಯಾವ್ದಾದ್ರು ಟೂಲ್ ತಗೊಂಡು ಟ್ಯಾಪ್ ಮಾಡಿದ್ರೆ ಮೇಲೆ ಅದು ಪ್ರೆಸ್ ಆಗುತ್ತೆ. ಅವಾಗ ಎಕ್ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಏನಿಲ್ಲ, ಲೈಟ್ ಆಗಿದ್ರೆ ನನಗೆ ಮೇಲೆ ಎತ್ತರೆ ಎಕ್ಸ್ಪೆಂಡ್ ಆಗುತ್ತೆ ಫ್ರೆಂಡ್ಸ್ ಇದು. ಓಕೆನಾ, ನಾನು ಇವಾಗ 1 mm ಬಿಡ್ತಾ ಇದ್ದೀನಿ ನಾನೀಗ. ನಾನು 1 mm ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್, 1 mm ಇಟ್ಟಿದ್ದೀನಿ. ಗ್ಯಾಪ್ ಜಾಸ್ತಿ ಇದ್ರೆ ಏನು ತೊಂದರೆ ಆಗುತ್ತೆ ಇಲ್ಲಿ ಫ್ರೆಂಡ್ಸ್. ಗ್ಯಾಪ್ ಜಾಸ್ತಿ ಇತ್ತು ಅಂದ್ರೆ ನಮ್ಗೆ ಏನಾಗುತ್ತೆ, ಮಿಸ್ಸಿಂಗ್ ಸ್ಪಾರ್ಕ್ ಆಗುತ್ತೆ. ಗ್ಯಾಪ್ ಕಮ್ಮಿ ಇದ್ರೆ ಫೀಕ್ ಸ್ಪಾರ್ಕ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಗ್ಯಾಪ್ ಕರೆಕ್ಟಾಗಿ ಇಟ್ಕೋಬೇಕು. ಈ 3 ಸ್ಟೆಪ್ ನಾವು ಚೆಕ್ ಮಾಡಿದ್ವಿ ಫ್ರೆಂಡ್ಸ್. ಮೊದಲನೇ ಚೆಕ್ ಮಾಡಿದ್ವಿ ನಾವು ಈ ಥ್ರೆಡ್ಗೂ ಸೈಡ್ ಎಲ್ಲ ಥ್ರೆಡ್ಗೂ ನಾವು ಕಂಟಿನ್ಯೂಟಿ ಚೆಕ್ ಮಾಡಿದ್ವಿ. ಸೆಕೆಂಡ್ ಸ್ಟೆಪ್ ಏನ್ ಮಾಡಿದ್ವಿ ನಾವು, ಈ ಟರ್ಮಿನಲ್ಗೂ ಸೆಂಟರ್ ಎಲೆಕ್ಟ್ರೈಡ್ಗೂ ನಾವು ರೆಸಿಸ್ಟೆನ್ಸ್ ಚೆಕ್ ಮಾಡಿದ್ವಿ. 3ನೇ ಪಾಯಿಂಟ್ ಏನ್ ಮಾಡಿದ್ವಿ ನಾವು, 3ನೇ ಸ್ಟೆಪ್ ಫಿಲ್ಲರ್ ಗೇಜ್ ಅಲ್ಲಿ ಗ್ಯಾಪ್ ಚೆಕ್ ಮಾಡಿದ್ವಿ. ಈ 3 ಸ್ಟೆಪ್ ನಾವು ಮಾಡಿದ್ವಿ ಅಂದ್ರೆ ಫ್ರೆಂಡ್ಸ್ ಗಾಡಿಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್. ಓಕೆನಾ, ಈ 3 ಸ್ಟೆಪ್ ಕರೆಕ್ಟ್ ಆಗಿರಬೇಕು. ಈ 3 ಸ್ಟೆಪ್ ಅಲ್ಲಿ ಒಂದು ಸ್ಟೆಪ್ ಪ್ರಾಬ್ಲಮ್ ಇತ್ತು ಅಂದ್ರೆ ಏನಾಗುತ್ತೆ, ಗಾಡಿ ಜರ್ಕಿಂಗ್, ಮಿಸ್ಫೈರ್ ಅವೆಲ್ಲ ಪ್ರಾಬ್ಲಮ್ಸ್ ಕಂಡು ಬರುತ್ತೆ ಫ್ರೆಂಡ್ಸ್. ಓಕೆನಾ, ಅಕಸ್ಮಾತ್ ಇದ್ರ 3 ಸ್ಟೆಪ್ ಅಲ್ಲಿ ಯಾವ್ದೋ ಒಂದು ಸ್ಟೆಪ್ ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು ಪ್ಲಗ್ ರೀಪ್ಲೇಸ್ ಮಾಡೋದೇ ಬೆಟರ್ ಫ್ರೆಂಡ್ಸ್. ಓಕೆನಾ, ನಿಮ್ಗೆ ಇಷ್ಟ ಆಗಿದೆ ಫ್ರೆಂಡ್ಸ್, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.